ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮತ್ತು ಮೂಡಾದಲ್ಲೂ ಕೂಡ ಅಕ್ರಮ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದೀಗ ವಿಧಾನಸೌಧ ಮುತ್ತಿಗೆಗೆ ಮುಂದಾಗ್ತಾ ಇದೆ. ಮೂಡಾದಲ್ಲಾಗಿರುವಂತಹ ಅಕ್ರಮ ಸೈಟು ಹಂಚಿಕೆ ಸೇರಿದಂತೆ ವಾಲ್ಮೀಕಿ ನಿಗಮದಲ್ಲಾಗಿರೋ ಹಗರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ರಸ್ತೆ ಕ್ಲೋಸ್ ಮಾಡಿದ್ದಾರೆ ಸದ್ಯ ಪೊಲೀಸರು. ಮೂಡ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಟ್ ಪೊಲೀಸರು ಅವಕಾಶ ಮಾಡಿಕೊಡ್ತಿಲ್ಲ. ಇದೆಲ್ಲವೂ ಶುರುವಾಗಿದೆ ಫ್ರೀಡಂ ಪಾರ್ಕ್ನಿಂದ ಅಲ್ವಾ ಪ್ರತಿಭಟನೆ ಅನ್ನುವಂಥದ್ದು ಆರಂಭ ಆಗೋದೆ. ಹಾಗಾಗಿ ಅಲ್ಲೇ ರಸ್ತೆ ತಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ವಿಚಾರವನ್ನ ಇಟ್ಕೊಂಡು ಇದು 3ನೇ ಸಲವೋ 4ನೇ ಸಲವೋ ಬಿಜೆಪಿ ಪ್ರತಿಭಟನೆಗೆ ಇಳಿತಾ ಇರೋದು. ಪೊಲೀಸರು ಅವಕಾಶನೇ ಮಾಡಿಕೊಡ್ತಿಲ್ಲಪ್ಪ ಪ್ರತಿಭಟನೆಗೆ. ಇದೀಗ ವಿಧಾನಸೌಧ ಮುತ್ತಿಗೆಗೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸರು. ಇವತ್ತು ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೂಡಾದಲ್ಲಿ ಅಕ್ರಮವಾಗಿ ಸೈಟು ಹಂಚಿಕೆ ಮಾಡಿದ್ದಾರೆ. ಇನ್ನೊಂದು ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಯಾರ್ಯಾರ್ದು ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ. ಅದರಲ್ಲಿ ಸರ್ಕಾರದವರೇ ಸೇರ್ಕೊಂಡಿದ್ದಾರೆ. ಸರ್ಕಾರ ನಡೆಸ್ತಾ ಇರುವಂತಹ ಪ್ರಭಾವಿಗಳೇ ಸೇರ್ಕೊಂಡಿದ್ದಾರೆ. ರಾಜೀನಾಮೆ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಅಂತ ಕೆಲವೊಂದು ಬೇಡಿಕೆಯನ್ನ ಅಥವಾ ಮನವಿಯನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನ ಬಿಜೆಪಿಯ ಕಾರ್ಯಕರ್ತರು ನಡೆಸೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ವಿಧಾನಸಭೆಯಲ್ಲೂ ಕೂಡ ಅದೇ ಗದ್ದಲ ಕೋಲಾಹಲ ವಾಲ್ಮೀಕಿ ನಿಗಮದಲ್ಲಾಗಿರೋ ಹಗರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಫ್ರೀಡಂ ಪಾರ್ಕ್ ಬಳಿಯ ಚಿತ್ರಣ ನೋಡಿದ್ರೆ ಇಲ್ಲೂ ಕೂಡ ಇದೇ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ವಿಧಾನಸೌಧ ನಡೀಬೇಕು. ಯಾರು ಕೂಡ ಬಸ್ಗಳಲ್ಲಿ ಬರಸ್ಟ್ ಆಗ್ತಕ್ಕಂತ ಅವಶ್ಯಕತೆ ಇಲ್ಲ. ಬ್ಯಾರಿಕೇಡ್ಗಳನ್ನ ಪಕ್ಕಕ್ಕೆ ಸರಿಸಿದ್ರೆ ವಿಧಾನಸೌಧ ಕೂಗಳತೆಯೇ ದೂರ. ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು, ರಾಜ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ವಿಧಾನಸೌಧಕ್ಕೆ ನುಗ್ಗಬೇಕು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮುಖಾಂತರ ದಲಿತರ, ರೈತರ ಪರವಾಗಿರ್ತಕ್ಕಂಥ ನಮ್ಮ ಕಳಕಳಿ ಪ್ರದರ್ಶನ ಮಾಡಬೇಕು. ದಯಮಾಡಿ ಮರದ ಕೆಳಗಡೆ ಇರ್ತಕ್ಕಂಥ ಎಲ್ಲರೂ ಫ್ರೀಡಂ ಪಾರ್ಕ್ ಬಳಿಯ ಚಿತ್ರಣವನ್ನ ಗಮನಿಸ್ತಾ ಇದ್ರಿ. ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಒಟ್ಟಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಪ್ರತಿಭಟನೆ ಏನಕ್ಕಪ್ಪ ಅಂತ ಹೇಳಿದ್ರೆ ಮೂಡದಲ್ಲಾಗಿರುವಂತಹ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಾಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸಿಎಂ ಸಿದ್ದರಾಮಯ್ಯ ಅವರ ಹಾದಿಯಾಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಕೂಗು ಕೇಳಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. SC ST ಸಮುದಾಯದ ಬಗ್ಗೆ ಇವರಿಗಿರುವಂತಹ ಅಂದ್ರೆ ಸಮುದಾಯ ಉದ್ಧಾರ ಮಾಡಿದ್ರೆ ಇವರೇ ಉದ್ಧಾರ ಆಗ್ತಾ ಇದ್ದಾರೆ. ಅದರೊಳಗಿರುವಂತಹ ಹಣವನ್ನ ಲಪಟಾಯಿಸಿ ಅಂತ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಮಗದೊಂದು ಕಡೆ ಕಲಾಪದಲ್ಲೂ ಕೂಡ ಇದೇ ವಿಚಾರ ಸದ್ದು ಮಾಡ್ತಾ ಇದೆ. ಕಲಾಪದಲ್ಲೂ ಮಾಜಿ ಸಚಿವರು ಇದೀಗ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ.